ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಲೈನ್ಗೆ ಸ್ವಾಗತ. ಕರ್ನಾಟಕದ ಕ್ರೀಡಾರಂಗದಲ್ಲಿ ಪಿಕಲ್ ಬಾಲ್ ಸದ್ಯ ಹೊಸ ಸಂಚಲನ ಮೂಡಿಸುತ್ತಿದೆ. ಈಗ ನಮ್ಮ ರಾಜ್ಯದ ಜೂನಿಯರ್ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಲು ಸಂಪೂರ್ಣ ಸಜ್ಜಾಗಿದ್ದಾರೆ. ಹೌದು, ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಮುಂಬರುವ ಏಷ್ಯನ್ ಜೂನಿಯರ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ಗಾಗಿ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ KSPA ಯಲಹಂಕದ ನ್ಯೂಟೌನ್ ಕ್ಲಬ್ನಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ನ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಶ್ರೀ ರಜತ್ ಕಂಕರ್, ಅಧ್ಯಕ್ಷರಾದ ಶ್ರೀ AG ಶಿವಕುಮಾರ್, ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಮೂರ್ತಿ ಮತ್ತು ಜಂಟಿ ಕಾರ್ಯದರ್ಶಿ ಶ್ರೀ ಸಂತೋಷ್ ಕುಮಾರ್ ಅವರು ಗಿಫ್ಟ್ ಕಿಟ್ಗಳು ಹಾಗೂ ಅಧಿಕೃತ ಜರ್ಸಿಗಳನ್ನು ಅನಾವರಣಗೊಳಿಸಿದರು. ಭಾರತದ ಒಟ್ಟು 34 ಸದಸ್ಯರ ಬಲವಾದ ರಾಷ್ಟ್ರೀಯ ತಂಡದಲ್ಲಿ ಕರ್ನಾಟಕದ 7 ಪ್ರತಿಭಾನ್ವಿತ ಆಟಗಾರರು ಆಯ್ಕೆಯಾಗಿರುವುದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ. ಈ ಯುವ ಆಟಗಾರರು ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಶ್ರೀ ರಜತ್ ಕಂಕರ್ ಮತ್ತು ಜಾಂಟೆಲ್ ಪುಟೋರಿಯಾ ಅವರ ಮಾರ್ಗದರ್ಶನದಲ್ಲಿ ಸತತ 5 ವಾರಗಳ ಕಾಲ ಕಠಿಣ ಅಭ್ಯಾಸ ನಡೆಸಿದ್ದಾರೆ. ಸ್ಕೆಚರ್ಸ್ ಪ್ರಾಯೋಜಿತವಾದ 10 ಟೀ ಶರ್ಟ್ಗಳು, 2 ಟ್ರ್ಯಾಕ್ ಸೂಟ್ಗಳು, ಪ್ರೊಫೆಷನಲ್ ಶೂಗಳು, ಕಿಟ್ ಬ್ಯಾಗ್, ಸ್ವೀಟ್ ಪ್ಯಾಂಟ್ಗಳು ಮತ್ತು ಸಾಕ್ಸ್ಗಳನ್ನೊಳಗೊಂಡ ಬೃಹತ್ ಕಿಟ್ ಅನ್ನು ಆಟಗಾರರಿಗೆ ವಿತರಿಸಲಾಯಿತು. ಇಷ್ಟೇ ಅಲ್ಲದೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಸೌತ್ ಝೋನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ಪದಕ ಗೆದ್ದು ಕರ್ನಾಟಕಕ್ಕೆ ಕೀರ್ತಿ ತಂದ ಸಾಧಕರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಜೊತೆಗೆ ಯುವ ಆಟಗಾರರ ಭವಿಷ್ಯದ ಕುರಿತು ಪೋಷಕರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಅಸೋಸಿಯೇಷನ್ KPPL ಜೂನಿಯರ್ ಸ್ವರೂಪ ಮತ್ತು ಕ್ರೀಡಾಪಟುಗಳಿಗಾಗಿ ಹೊಸ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಪ್ರಕಟಿಸಿದೆ. ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಹಾಗೂ ಭಾರತದ ಪಿಕಲ್ ಬಾಲ್ ಸಂಸ್ಥೆಯೊಂದಿಗೆ ನಾವು ಕೂಡ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಭಾರತೀಯ ಆಟಗಾರರಿಗೆ ಶುಭ ಹಾರೈಸೋಣ. ನಿಮಗೂ ಪಿಕಲ್ ಬಾಲ್ ಕ್ರೀಡೆಯ ಬಗ್ಗೆ ಆಸಕ್ತಿ ಇದೆಯಾ? ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಲೇಟೆಸ್ಟ್ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನ್ಯೂಸ್ ಲೈನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ಗೆ ಏನು ಸೆಲೆಕ್ಟ್ ಆಗಿದ್ದಾರೆ ಕರ್ನಾಟಕದಿಂದ ಇಂಡಿಯಾ ಟೀಮ್ಗೆ, ಅಂಥ ಪ್ಲೇಯರ್ಸ್ಗೆ ನಾವು ಇವತ್ತು ಸ್ಕೆಚಸ್ ವತಿಯಿಂದ ಒಂದು ಕಂಪ್ಲೀಟ್ ಕಿಟ್ ಸ್ಪಾನ್ಸರ್ಶಿಪ್ ಮಾಡಿದ್ದೀವಿ. ಸೊ ಈ ಕಿಟ್ಟಲ್ಲಿ 10 ಟೀ ಶರ್ಟು, 10 ಜರ್ಸೀಸ್, ಟ್ರ್ಯಾಕ್ ಸೂಟ್, ಆಮೇಲೆ ಶೂಸ್ ಮತ್ತು ಒಂದು ಬ್ಯೂಟಿಫುಲ್ ಕಿಟ್ಟನ್ನು ಸ್ಕೆಚಸ್ ವತಿಯಿಂದ ನಾವು ಸ್ಪಾನ್ಸರ್ ಮಾಡಿರ್ತೀವಿ. ಸೊ ಇದೊಂದು ಕಾರ್ಯಕ್ರಮ. ಮತ್ತು ಕಳೆದ ತಿಂಗಳು ಹೈದರಾಬಾದ್ನಲ್ಲಿ ಏನು ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ನಡೀತು, ಸೌತ್ ಝೋನ್ ಚಾಂಪಿಯನ್ಶಿಪ್, ಆ ಚಾಂಪಿಯನ್ಶಿಪ್ನಲ್ಲಿ 11 ಜನ ಯಾರು ನಮಗೆ ಕರ್ನಾಟಕಕ್ಕೆ ಮೆಡಲ್ ತಂದು ಕರ್ನಾಟಕನ ಹೆಮ್ಮೆನ ಕೀರ್ತಿನ ಹೆಚ್ಚು ಮಾಡಿದ್ರು ಆಂಧ್ರ ಪ್ರದೇಶನಲ್ಲಿ, ಹೈದರಾಬಾದ್ನಲ್ಲಿ, ಅಂಥ ಪ್ಲೇಯರ್ಸ್ಗೆ ಇವತ್ತು ಒಂದು ನಮ್ಮ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹಾಗೆ ಜೂನಿಯರ್ಸ್ಗೆ ಮುಂಬರುವ ಅವಕಾಶಗಳು ತಿಳಿಸ್ಕೊಡಲಾಗಿದೆ. ಸೊ ಇದರದ್ದು ಪೂರ್ಣವಾಗಿ ಇವತ್ತು 3 ಕಾರ್ಯಕ್ರಮ ಒಟ್ಟಾಗಿ ಇಲ್ಲಿ ನಡೆಸಲಾಗಿದೆ. ಆಲ್ ಓವರ್ ಇಂಡಿಯಾದಿಂದ 37 ಜನ ಇಂಡಿಯನ್ ಟೀಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದಿಂದ 7 ಜನ ಆಯ್ಕೆ ಆಗಿದ್ದಾರೆ. ಇದು ಬರೀ ಜೂನಿಯರ್ಸ್ಗೆ ಅಂತಲೇ ಸ್ಪೆಷಲಿ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ ಅಂತ ಇದು ಅಂಡರ್ 12, ಅಂಡರ್ 14, 16, 19 ಇಯರ್ಸ್ ಓಲ್ಡ್ ಅವ್ರಿಗೆ ಈ ಟೂರ್ನಮೆಂಟ್. ಥೈಲ್ಯಾಂಡ್ಗೆ ಹೋಗೋದು ಯಾವಾಗ, ಎಷ್ಟು ದಿನ ಇರುತ್ತೆ ಟೂರ್ನಮೆಂಟ್? ಹೇಗೆ? ಥೈಲ್ಯಾಂಡ್ ಸೋಮವಾರದಿಂದ ಆರಂಭವಾಗುತ್ತೆ, ಅಪ್ ಟು ಥರ್ಸ್ಡೇ 4 ದಿನ ಕಾರ್ಯಕ್ರಮ. ಸೊ 1ನೇ ತಾರೀಕು ಟೀಮ್ ರಿಟರ್ನ್ ಆಗುತ್ತೆ. ನಾಳೆ ರಾತ್ರಿ ಟೀಮು ಏರ್ವೇಸಲ್ಲಿ ಹೊರಡ್ತಾ ಇದೆ. ಸೊ ಅವರು ರಿಟರ್ನ್ ಬಂದು 1ನೇ ತಾರೀಕು ರಿಟರ್ನ್ ಆಗ್ತಾರೆ. ಮೊದಲನೇದಾಗಿ ಏನು ನಮ್ಮ ಏಷ್ಯಾ ಪಿಕಲ್ ಬಾಲ್ ಜೂನಿಯರ್ ಓಪನ್ಸ್ಗೆ ನಮ್ಮ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರುವಂಥ 7 ಜನ ಕ್ರೀಡಾಪಟುಗಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಭಾರತದ ದೇಶದಿಂದ 32 ಜನ ಸ್ಪರ್ಧಾಳುಗಳು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ತಂಡದಿಂದ 7 ಜನ ಹೋಗ್ತಾ ಇದ್ದಾರೆ. ಆ ಸ್ಪರ್ಧಾಳುಗಳಿಗೆ ಇವತ್ತು ನಾವು ಪ್ರತಿ ಸ್ಪರ್ಧಾಳಿಗೂ 70,000 ರಿಂದ 80,000 ಆಗೋಷ್ಟು ಕಿಟ್ಟು
ಅವರಿಗೆ ಆಟ ಆಡೋದಕ್ಕೆ ಎಲ್ಲ ರೀತಿಯ ಹತ್ತು ಟಿ ಶರ್ಟ್ಗಳಿಂದ ಶೂಯಿಂದ ಹಿಡಿದು ಎಲ್ಲ ರೀತಿಯ ಕಿಟ್ಗಳನ್ನು ಕೊಟ್ಟು ಅವ್ರನ್ನ ಹುರಿದುಂಬಿಸಿ ಅವರು ಯಾವ ರೀತಿ ನಮ್ಮ ದೇಶನ ಪ್ರತಿನಿಧಿಸಬೇಕು ಅನ್ನೋದನ್ನು ನಾವು ಹೇಳ್ತಾ ಆ ಒಂದು ಎಲ್ಲ ಸ್ಪರ್ಧಾಳುಗಳಿಗೂ ಒಂದು ಶುಭ ಹಾರೈಸೋಕ್ಕೋಸ್ಕರ ಒಂದು ಸಮಾರಂಭ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸ್ಪರ್ಧಾಳುಗಳು ತುಂಬ ಕ್ರೀಡಾ ಮನೋಭಾವದಿಂದ ಚೆನ್ನಾಗಿ ಇದ್ದಾರೆ. ಒಳ್ಳೆ ಸ್ಪರ್ಧೆ ಮಾಡಿ ದೇಶಕ್ಕೆ ಒಳ್ಳೆ ಹೆಸರು ತರಲಿ ಅನ್ನೋದು ನಮ್ಮ ಕರ್ನಾಟಕ ಪಿಕಲ್ ಬಾಲ್ ಅಸೋಸಿಯೇಷನ್ನ ಆಶಯ. ಧನ್ಯವಾದ.